ತಂಪಾದ ಮ್ಯಾಂಗೋ ಸಾಗು ಡೆಸರ್ಟ್ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಒಂದು ಸತಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ನೀವು ಒಂದು ಸರ್ತಿ ಟ್ರೈ ಮಾಡಿ. ಒಂದು ಪಾತ್ರೆಯಲ್ಲಿ 700 ml ಹಾಲು ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಅಥವಾ ತಣ್ಣಗಿರೋ ಹಾಲಾದ್ರೂ ಹಾಕ್ಕೋಬೋದು. ಮತ್ತು 100 ಗ್ರಾಮ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 4 ಟೀ ಸ್ಪೂನ್ ಮಿಲ್ಕ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಮಿಲ್ಕ್ ಪೌಡರ್ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಮತ್ತು ಇದನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಹಾಲು ಕಾಯಿಸ್ಕೊಳ್ಳಿ. ಇದ್ ಕಡೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ 3 ಲೋಟ ನೀರು ಹಾಕಿ ನೀರನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಒಂದು 3 ಟೀ ಸ್ಪೂನು ನಾನು ಸಬ್ಬಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಸುಮಾರು ಒಂದು 20 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನೆನೆಸಿದರೆ ಅದು ಬೇಗ ಆಗೋದು, ನೆನೆಸಿರಲಿಲ್ಲ ಅದಕ್ಕೆ ಲೇಟಾಗಿ ಬೇಯ್ತಾ ಇದೆ. ಮಧ್ಯ ಮಧ್ಯ ಈ ಥರ ತಿರುಗಿಸ್ಕೊಳ್ತಾ ಇದೆ. ಈಗ ನೋಡಿ ಹಾಲು ಕುದಿ ಬರ್ತಾ ಇದೆ. ಈಗ ನಾನು 1 ಟೀ ಸ್ಪೂನು ಕಾರ್ನ್ಫ್ಲೋರ್ ತಗೊಂಡು ಮತ್ತು ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಈಗ ಕುದೀತಾ ಇದೆಯಲ್ಲ ಅದರಲ್ಲಿ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ತೀನಿ. ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಕಸ್ಟರ್ಡ್ ಪೌಡರ್ ಬೇಕಾದರೂ ಹಾಕ್ಕೊಳ್ಬೋದು. ಕಾರ್ನ್ಫ್ಲೋರ್ ಹಾಕಿದ ಮೇಲೆ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು, ಇಲ್ಲಾಂದರೆ ಗಂಟಾಗುತ್ತೆ. ಗಂಟಾದರೆ ಚೆನ್ನಾಗಿರೋದು. ಕಾರ್ನ್ಫ್ಲೋರ್ ಹಾಕಿದ ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಕಾಯಿಸ್ಕೊಳ್ಬೇಕು, ಅದರದೆಲ್ಲ ಹಸಿ ವಾಸನೆ ಹೋಗೋವರೆಗೂ. ಇದ್ ಕಡೆ ಸಬ್ಬಕ್ಕಿ ಬೇಯಕ್ಕೆ ಇಟ್ಟಿದ್ನಲ್ಲ ಅದೀಗ ಬೆಂದಿದೆ. ಒಂದು ಜರಡಿ ತಗೊಂಡು ಅದನ್ನು ಈಗ ಸೋಸ್ಕೊಳ್ಳೋಣ. ಸೋಸ್ಕೊಂಡಿದ್ಮೇಲೆ ತಣ್ಣನ ನೀರು ಇಲ್ಲಾಂದರೆ ನಲ್ಲಿನಿಂದ ನೀರು ಬಿಡ್ತಿರ್ತೈತಲ್ಲ ಅದರಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ. ಅಂಟು ಇರೋದೆಲ್ಲ ಹೋಗುತ್ತೆ, ಗಂಟು ಥರ ಆಗುತ್ತೆ. ಇನ್ನೂ ಗಂಟಿದೆ ಅಂದರೆ ಒಂದು ಸ್ವಲ್ಪ ಜಾಸ್ತಿ ತಣ್ಣೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ. ನೋಡಿ ನಾನೀಗ ತೊಳ್ಕೊಳ್ತಾ ಇದ್ದೀನಲ್ಲ. ಒಂದು ಬಟ್ಲಲ್ಲಿ 1 ಸ್ಪೂನ್ ಸಬ್ಜಿಗೆ ಬೀಜ ಅಥವಾ ತುಳಸಿ ಬೀಜ ಇರುತ್ತಲ್ಲ, ನಾನು ನೀರಲ್ಲಿ ಒಂದು 10 ನಿಮಿಷ ನೆನೆಯೋಕೆ ಇಟ್ಟಿದ್ದೀನಿ. ಈಗ ಹಾಲನ್ನು ನಾನು 5 ನಿಮಿಷ ಮಧ್ಯ ತಿರುಗಿಸ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಕಾರ್ನ್ಫ್ಲೋರ್ದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಕಾದಿರೋ ಹಾಲು ರೂಮ್ ಟೆಂಪ್ರೇಚರ್ಗೆ ಬರೋವರೆಗೂ ತಣ್ಣಗೆ ಮಾಡ್ಕೊಳ್ಳಿ. ಈಗ ನಾನು ಒಂದು ದೊಡ್ಡ ಮಾವಿನ ಹಣ್ಣು ತಗೊಂಡಿದ್ದೆ, ಅದರಲ್ಲಿ ಒಂದು 3/4 ಭಾಗ ಮಾವಿನ ಹಣ್ಣು ರುಬ್ಬಕ್ಕೆ ಹಾಕ್ತಿದ್ದೀನಿ. ಒಂದು 1/4 ಭಾಗ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ನೋಡಿ ಈ ಥರ ರುಬ್ಕೊಂಡಿದ್ದೀನಿ. ಇದ್ ಕಡೆ ಹಾಲು ತಣ್ಣಗಾಗಿದೆ. ಈಗ ನಾವು ರುಬ್ಬಿಟ್ಕೊಂಡಿರೋ ಮಾವಿನ ಹಣ್ಣಿಂದು ಪ್ಯೂರಿ ಇರುತ್ತಲ್ಲ ಅದು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಸಬ್ಜಿಗೆ ಬೀಜ ಅಥವಾ ತುಳಸಿ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಸಬ್ಬಕ್ಕಿ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ನಂತರ ನಾನು ಹಚ್ಚಿಟ್ಟಿದ್ನಲ್ಲ ಮ್ಯಾಂಗೋ ಪೀಸಸ್ಗಳು ಅದು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ಡ್ರೈ ಫ್ರೂಟ್ಸ್ಗಳ್ನ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಮತ್ತು ಬಾದಾಮಿನ ಸಣ್ಣದಾಗಿ ಉದ್ದಕ್ಕೆ ಹಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನಾನು ತಿರುಗಿಸ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಬೇಕಾದರೆ ಮಾಡ್ಬೋದು. ಈಗ 1-2 ಗಂಟೆ ಫ್ರಿಜ್ಜಲ್ಲಿಡಿ. 1-2 ಗಂಟೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ಗಾರ್ನಿಷ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಗಾರ್ನಿಷ್ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ. ಮನೆಗೆ ಯಾರಾದರೂ ನೆಂಟರು ಬರ್ತಿದ್ದಂಗೆ ಬೇಗ ಮಾಡಿ ಕೊಡ್ಬೋದು. ಮತ್ತು ಈ ಬಿಸಿಲಲ್ಲಿ ಈ ಥರ ಕುಡಿದ್ರೆ ದೇಹಕ್ಕೆ ತುಂಬ ತಂಪಾಗಿರುತ್ತೆ. ಒಂದು ಸತಿ ಕುಡಿದ್ರೆ ಮತ್ತೆ ಮತ್ತೆ ಕುಡಿಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಾಗಿರುತ್ತೆ. ನೀವು ಒಂದು ಸತಿ ನಿಮ್ಮ ಮನೇಲಿ ಟ್ರೈ ಮಾಡಿ. ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.